ನಿನ್ನೆ ಹಾಸನದಲ್ಲಿ ನಮ್ಮ ರಾಜಣ್ಣನವರ ನೇತೃತ್ವದಲ್ಲಿ ಅದ್ಭುತವಾದಂಥ ಕಾಂಗ್ರೆಸ್ಸಿನ ಸಮಾವೇಶ ನಡೆದಿದೆ. ಒಳ್ಳೆಯ ಸಂದೇಶ ಬರೀ ಹಾಸನ ಜಿಲ್ಲೆಗೆ ಮಾತ್ರ ಅಲ್ಲ, ಈ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಸಮೃದ್ಧಿ ಮತ್ತು ಬಲವತ್ತರವಾಗಿ ಬೆಳೀತಾ ಇದೆ. ಒಳ್ಳೆಯ ಸರ್ಕಾರ ನಾವು ನಡೆಸ್ತಾ ಇದ್ದೇವೆ. ಏನೇನು ಆಶ್ವಾಸನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಅದನ್ನೆಲ್ಲ ಅನುಷ್ಠಾನ ಮಾಡತಕ್ಕಂಥ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತೇಳಿ ಸ್ಪಷ್ಟವಾಗಿ ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಅದನ್ನು ಇವತ್ತು ಯಾವುದೇ ರೀತಿಯಲ್ಲಿ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಅದನ್ನು ಇವತ್ತು ಆ ಸಾಧನೆಯನ್ನು ಮರೆಮಾಚಲಿಕ್ಕೆ ಬೇರೆ ಸಾಧನೆಗಳನ್ನು, ರಾಜಕೀಯ ಅಸ್ತ್ರಗಳನ್ನು ಇವತ್ತು ವಿರೋಧ ಪಕ್ಷಗಳು ಉಪಯೋಗ ಮಾಡಿಕೊಂಡಿದ್ರೂ ಕೂಡ ಅದು ಸಾರ್ಥಕ ಆಗುವುದಿಲ್ಲ. ಅದರಿಂದ ಮತ್ತಷ್ಟು ವಿರೋಧ ಪಕ್ಷಗಳು ಕ್ಷೀಣಿಸ್ತದೆ, ಅವರಿಗೆ ವರ್ಚಸ್ಸು ಕಡಿಮೆ ಆಗ್ತದೆ ಹೊರತು ವರ್ಚಸ್ಸು ಅವರವರ ಕಾರ್ಯಕ್ರಮದ ಮೂಲಕ, ಸರ್ಕಾರದ ಮೂಲಕ, ಅವರ ಸಾಧನೆಯ ಮೂಲಕ, ಅವರ ಪ್ರಾಮಾಣಿಕತೆಯ ಮೂಲಕ ಅವರ ವರ್ಚಸ್ಸನ್ನು ಹೆಚ್ಚಿಸಬೇಕೇ ಹೊರತು ಮತ್ತೊಬ್ಬರನ್ನು ಟೀಕೆ ಮಾಡಿ ನಾನಾ ರೀತಿಯ ಒಂದು ಅವಹೇಳನ ಮಾಡತಕ್ಕಂಥ ರೀತಿಯಲ್ಲಿ ಮಾಡ್ತಿದ್ದಿಲ್ಲ. ಅದರಿಂದ ದಿನದಿಂದ ದಿನ ವಿರೋಧ ಪಕ್ಷಗಳು ಕ್ಷೀಣಿಸ್ತಾ ಇವೆ. ನಿನ್ನೆ ಹಾಸನದಲ್ಲಿ ನಮ್ಮ ರಾಜಣ್ಣನವರ ನೇತೃತ್ವದಲ್ಲಿ ಅದ್ಭುತವಾದಂಥ ಕಾಂಗ್ರೆಸ್ಸಿನ ಸಮಾವೇಶ ನಡೆದಿದೆ. ಒಳ್ಳೆಯ ಸಂದೇಶ ಬರೀ ಹಾಸನ ಜಿಲ್ಲೆಗೆ ಮಾತ್ರ ಅಲ್ಲ, ಈ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದಿನದಿಂದ ದಿನಕ್ಕೆ ಇವತ್ತು ಸಮೃದ್ಧಿ ಮತ್ತು ಬಲವತ್ತರವಾಗಿ ಬೆಳೀತಾ ಇದೆ. ಒಳ್ಳೆಯ ಸರ್ಕಾರ ನಾವು ನಡೆಸ್ತಾ ಇದ್ದೇವೆ. ಏನೇನು ಆಶ್ವಾಸನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ ಅದನ್ನೆಲ್ಲ ಅನುಷ್ಠಾನ ಮಾಡತಕ್ಕಂಥ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತೇಳಿ ಸ್ಪಷ್ಟವಾಗಿ ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಅದನ್ನು ಇವತ್ತು ಯಾವುದೇ ರೀತಿಯಲ್ಲಿ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಅದನ್ನು ಇವತ್ತು ಆ ಸಾಧನೆಯನ್ನು ಮರೆಮಾಚಲಿಕ್ಕೆ ಬೇರೆ ಸಾಧನೆಗಳನ್ನು, ರಾಜಕೀಯ ಅಸ್ತ್ರಗಳನ್ನು ಇವತ್ತು ವಿರೋಧ ಪಕ್ಷಗಳು ಉಪಯೋಗ ಮಾಡಿಕೊಂಡಿದ್ರೂ ಕೂಡ ಅದು ಸಾರ್ಥಕ ಆಗುವುದಿಲ್ಲ. ಅದರಿಂದ ಮತ್ತಷ್ಟು ವಿರೋಧ ಪಕ್ಷಗಳು ಕ್ಷೀಣಿಸ್ತದೆ, ಅವರಿಗೆ ವರ್ಚಸ್ಸು ಕಡಿಮೆ ಆಗ್ತದೆ ಹೊರತು ವರ್ಚಸ್ಸು ಅವರವರ ಕಾರ್ಯಕ್ರಮದ ಮೂಲಕ, ಸರ್ಕಾರದ ಮೂಲಕ, ಅವರ ಸಾಧನೆಯ ಮೂಲಕ, ಅವರ ಪ್ರಾಮಾಣಿಕತೆಯ ಮೂಲಕ ಅವರ ವರ್ಚಸ್ಸನ್ನು ಹೆಚ್ಚಿಸಬೇಕೇ ಹೊರತು ಮತ್ತೊಬ್ಬರನ್ನು ಟೀಕೆ ಮಾಡಿ ನಾನಾ ರೀತಿಯ ಒಂದು ಅವಹೇಳನ ಮಾಡತಕ್ಕಂಥ ರೀತಿಯಲ್ಲಿ ಮಾಡ್ತಿದ್ದಿಲ್ಲ. ಅದರಿಂದ ದಿನದಿಂದ ದಿನ ವಿರೋಧ ಪಕ್ಷಗಳು ಕ್ಷೀಣಿಸ್ತಾ ಇವೆ.